ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಒಂದು ವಿಡಿಯೋ ಹಾಕಿದೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ. ಬಟ್ ಅದರಲ್ಲಿ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳಿದ್ರಿ. ಡಿಲೀಟ್ ಮಾಡಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಒಂದೇ ಒಂದು ಕ್ಯಾಟಗರಿಯವರಿಗೆ ಮಾತ್ರ ಎಕ್ಸ್ಟೆಂಡ್ ಆಗಿದೆ. ಜಸ್ಟ್ 3 ದಿನದ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ. ಸೊ ಇಲ್ಲಿವರೆಗೂ ಯಾರು ಅಪ್ಲಿಕೇಶನ್ ಹಾಕೊಂಡಿಲ್ವೋ ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ. ಅದು BA, BCom, BSc ಅಥವಾ MSc ಯಾವುದೇ ಕೋರ್ಸ್ ಮಾಡ್ತಾ ಇರಬಹುದು. ಅಂಥವ್ರು ಅಪ್ಲಿಕೇಶನ್ ಹಾಕೋಬಹುದು. ಮತ್ತು ನೀವೇನು ಫೀಸ್ ಕಟ್ಟಿರ್ತೀರೋ ಅಷ್ಟು ಕೂಡ ನಿಮಗೆ ರಿಟರ್ನ್ ಆಗುತ್ತೆ. ಇನ್ನು ಯಾವ ಕ್ಯಾಟಗರಿಗೆ ಅದು ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋದಾದ್ರೆ ಮೊದಲಿಗೆ SSP ಪೋರ್ಟಲ್ ಬನ್ನಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಿ, ಇಲ್ಲಿ ನಿಮಗೆ ತೋರಿಸುತ್ತೆ ST ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಆಗಸ್ಟ್ 3ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗಾಗಲೇ ಆಗಸ್ಟ್ 1, ಇನ್ನು 3 ದಿನಗಳ ಕಾಲ ನಿಮಗೆ ಕಾಲಾವಕಾಶ ಇರುತ್ತೆ. ಯಾರು ST ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೊಂಡಿಲ್ವೋ ಅವರು ಅಪ್ಲಿಕೇಶನ್ನ ಹಾಕೋಬಹುದು. STಗೆ ಬಿಟ್ಟು ಬೇರೆ ಯಾವ ಕ್ಯಾಟಗರಿವರೆಗೂ ಎಕ್ಸ್ಟೆಂಡ್ ಮಾಡಿಲ್ಲ. OBCಗೆ ನೋಡಿ ಫೆಬ್ರವರಿ 15 ಲಾಸ್ಟ್ ಡೇಟ್ ಇದೆ. SCಗೆ ಮೇ 31ಕ್ಕೆ ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ಏನು ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ಈಗ ಓಪನ್ ಆಗಿರೋದು ಮಾತ್ರ ಪರಿಶಿಷ್ಟ ಪಂಗಡಗಳ ಇಲಾಖೆ ವಿದ್ಯಾರ್ಥಿಗಳಿಗೆ. ನೀವೇನಾದರೂ ಲೇಬರ್ ಕಾರ್ಡ್ ಇತ್ತು ಅಂದರೆ ನೀವೀಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೂ ಎಲಿಜಿಬಲ್ ಆಗೋದಿಲ್ಲ. ಯಾಕಂದರೆ 25/6ಕ್ಕೆ ಅದು ಮುಗ್ದೋಗಿದೆ. ಈಗಾಗಲೇ ನಾವು ಜುಲೈ ಎಂಡ್ ಮುಗಿಸಿ ಆಗಸ್ಟಿಗೆ ಬಂದಿದ್ದೀವಿ. ST ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಬರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ ಸಿಂಪಲಾಗಿ ಇಲ್ಲಿಗೆ ಬನ್ನಿ. ಮೊದಲು ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಷನ್ ಆದಮೇಲೆ ನಿಮಗೆ ಯೂಸರ್ ID ಪಾಸ್ವರ್ಡ್ ತೊಗೊಂಡು ಇದರಲ್ಲಿ ಲಾಗಿನ್ ಆಗಿ 5 ಸ್ಟೆಪ್ಗಳಿರುತ್ತೆ, ಫಿಲ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಷನ್ ಆದಮೇಲೆ ನಿಮ್ಮ ರೀಜನಲ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ಅಪ್ಲಿಕೇಶನ್ ಹಾಕಿದ್ದೀವಿ, ನಿಮ್ಮ ಫಾರ್ಮ್ ತಂದು ಕೊಡಬೇಕಂತ, ತಂದು ಕೊಡಿ ಅಂದರೆ ಹೋಗಿ ತೊಗೊಂಡೋಗಿ ಕೊಡಿ, ಇಲ್ಲಾಂದರೆ ನೀವೇ ಇಟ್ಕೊಂಡಿರಿ. ನಿಮಗೆ ಆಗಾಗ SSP ಸ್ಟೇಟಸ್ನ ಚೆಕ್ ಮಾಡ್ತೀರಿ. ಅಮೌಂಟು ಕ್ರೆಡಿಟ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಫೈನಲ್ ಆಗಿ ಯಾರು ಅಪ್ಲಿಕೇಶನ್ ಹಾಕೊಂಡಿಲ್ವೋ ಅವರು ಈಗಲೇ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.